ಹಾಗಾಗಿ ನಾವೆಲ್ಲರೂ ಹೇಳಿದ್ರಲ್ಲ, ಮೊದಲು ಮನುಷ್ಯರು. ಆಯ್ತಪ್ಪ, ನಾನು ಪೂಜೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ನೀವು ನಮಾಜ್ ಮಾಡ್ತೀರಿ, ಮತ್ತೊಬ್ರು ಯಾರೋ ಪ್ರೇಯರ್ ಮಾಡ್ತಾರೆ, ಆಯ್ತು, ನನ್ನ ಧರ್ಮವನ್ನ ನಾನು ಆಚರಣೆ ಮಾಡೋಣ. ನಮ್ಮೆಲ್ಲರ ಅಂತರಂಗದ ಆಶಯ ಏನಪ್ಪಾ ಅಂತಂದ್ರೆ, ದೇವರು ಒಬ್ಬನಿದ್ದಾನೆ, ನನ್ನ ನೋವನ್ನ ಕೇಳ್ತಾನೆ. ಆ ದೇವರಿಗೆ ನಾನು ನೋವನ್ನ ಹೇಳ್ಕೊಂಡ್ರೆ ಆತ ಸಮಾಧಾನ ಮಾಡ್ತಾನೆ. ದೇವರಿಗೆ ಶರಣಾಗದೆ ಎಲ್ಲಾ ಧರ್ಮಗಳ ಮೂಲ ಆಶಯ. ನೀನು ವ್ಯಕ್ತಿಗೆ ಶರಣಾಗ್ತೀಯೋ, ಗುಡಿಗೆ ಶರಣಾಗ್ತೀಯೋ, ಅಥವಾ ಸರ್ವಂತರ್ಯಾಮಿಗೆ ಶರಣಾಗ್ತೀಯೋ ಗೊತ್ತಿಲ್ಲ. ನಮ್ಮ ನೋವಿದಾವೆ, ನಮ್ಮ ಕಷ್ಟಗಳಿದಾವೆ, ಯಾರಿಗೂ ಹೇಳ್ಕೊಳೋದಕ್ಕಾಗೋದಿಲ್ಲ, ವಿಪರೀತ ಸಮಸ್ಯೆಗಳಿದಾವೆ. ಆ ನೋವನ್ನ ಹಂಚಿಕೊಳ್ಳುವಂತಹ ಮಾಧ್ಯಮವೇ ಈ ಧಾರ್ಮಿಕ ವ್ಯವಸ್ಥೆ. ಈ ಧಾರ್ಮಿಕ ವ್ಯವಸ್ಥೆಯಿಂದ ಮನೆಯಿಂದ ಹೊರಗೆ ಬಂದ್ರೆ ನಾವು ಒಬ್ಬರನ್ನೊಬ್ರು ಮನುಷ್ಯರನ್ನಾಗಿ ನೋಡ್ಬೇಕು. ನಿಮ್ಮನ್ನ ಯಾಕಪ್ಪ ಪ್ರೀತಿಸ್ತೀನಿ ಹೊರಗೆ ಬಂದಾಗ? ನೀನು ಮನುಷ್ಯ ಅಂತ ಪ್ರೀತಿಸ್ತೀನಿ. ನಿನ್ನನ್ನು ಯಾಕಪ್ಪ ದ್ವೇಷಿಸ್ತೀನಿ ಅಂತಂದ್ರೆ, ಧರ್ಮದ ಕಾರಣಕ್ಕೆ ದ್ವೇಷ ಮಾಡೋದಲ್ಲ, ಅವಗುಣದ ಕಾರಣಕ್ಕಾಗಿ ಆತನ ದ್ವೇಷ ಮಾಡ್ತೀನಿ ಅನ್ನುವಂಥದ್ದಾಗ್ಬೇಕು. ಅವಗುಣದ ಕಾರಣಕ್ಕಾಗಿ ನಾನು ದ್ವೇಷ ಮಾಡ್ತೀನಿ, ಧರ್ಮದ ಕಾರಣಕ್ಕಾಗಿ ಅಲ್ಲ. ಧರ್ಮದ ಕಾರಣಕ್ಕಾಗಿ ದ್ವೇಷ, ಧರ್ಮದ ಕಾರಣಕ್ಕಾಗಿ ಪ್ರೀತಿಯನ್ನ ಮಾಡೋದು ದೇವರಿಗೆ, ಮನುಷ್ಯತ್ವಕ್ಕೆ ಮಾಡುವಂತಹ ಮಹಾದ್ರೋಹ. ಈ ಹಿನ್ನೆಲೆಯಲ್ಲಿ ನಾನು ಪದೇ ನಾನು ನಮ್ಮ ಮಠದಲ್ಲಿ ನಾನು ಇದುವರೆಗೂ ನಾನು ಪಾಲಿಸ್ಕೊಂಡು ಬಂದಿರೋ ನಿಯಮ ಅಂತಂದ್ರೆ, ನನ್ನ ಮಠಕ್ಕೆ ನನ್ನ ಹತ್ರ ಯಾರೇ ಬಂದ್ರು ಇದುವರೆಗೂ ನಿನ್ನ ಜಾತಿ ಯಾವುದು ಅಥವಾ ಆತನ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಕೇಳೋದು ನನಗೆ ಅಪರಾಧ ಅನ್ಸುತ್ತೆ. ಅದನ್ನ ಕೇಳಕ್ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯನ ನಾನು ಯಾವತ್ತೇ ಸಂದರ್ಭದಲ್ಲಿ ಆತ ಹೆಂಗೇ ಇರಲಿ, ಆತ ಯಾವುದೇ ವೇಷ ಆಯ್ಕೆ ಬಂದಿರಲಿ, ಆತನ ಆ ವೇಷದ ಹಿನ್ನೆಲೆಯಲ್ಲಿ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಅಂತಂದ್ರೆ ನನ್ನ ಒಳಗಡೆಗೆ ನನಗೆ ಅಂತರಂಗ ಹೇಳುತ್ತೆ, ನೀನು ದೇವರಿಂದ ದೂರ ಆಗ್ತಾ ಇದೀಯಾ. ಹಾಗಾಗಿ ನನ್ನ ಅಂತರಂಗದಲ್ಲಿ ನಾನು ಹೊರಗಡೆಗೆ ಪ್ರೀತಿ ವ್ಯವಹರಿಸುವಂತ ನಮ್ಮೆಲ್ಲರ ಸ್ವಭಾವ ಅದಾಗಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ.